ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು, DK ಶಿವಕುಮಾರ್ ಸಿಎಂ ಆಗಬೇಕು. ದೇಗುಲಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಶ್ರೀ ಆಗ್ರಹ ಪಡಿಸಿದ್ದಾರೆ. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಸ್ಥಾನವನ್ನು ಬಿಟ್ಕೊಡ್ಬೇಕು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇದ್ದಾರೆ, ಅವರು ಮುಖ್ಯಮಂತ್ರಿ ಆಗಬೇಕು. ದೇಗುಲಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಶ್ರೀ ಆಗ್ರಹವನ್ನು ಮಾಡಿದ್ದಾರೆ. ಸಿದ್ದು ಸಿಎಂ ಆಗಲು DK ಶಿವಕುಮಾರ್ ಸಹಕರಿಸಿದ್ರು. 2ನೇ ಅವಧಿಗೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು. ಸಿದ್ದರಾಮಯ್ಯ ಮೊಂಡುತನ ಹಠವನ್ನು ಬಿಡಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ. ಮತ್ತೊಬ್ಬ ಸ್ವಾಮೀಜಿಗಳ ರಂಗಪ್ರವೇಶ ಆಗಿದೆ. ಈಗ ಸ್ಥಾನ ಬಿಟ್ಕೊಡ್ಲಿಲ್ಲ ಅಂದರೆ ಸರ್ಕಾರ ಉರುಳೋ ಅಂತ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ಬಗ್ಗೆ ಮಡಿವಾಳೇಶ್ವರ ಮಠದ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ತಿಳಿದಷ್ಟು ಹೇಳೋದು ಅಂತ ಕೇಳಿದ್ರೆ, ಈಗಾಗಲೇ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಟಿಪ್ಸ್ಬಿಡಿ. DK ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ. ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ 2 ವರ್ಷ ಮುಖ್ಯಮಂತ್ರಿ ಆಗಿಲ್ಲ. ನನ್ನ ಹಂಗಪ್ಪ ಅವು ಅಂತ ತಿಳ್ಕೊಂಡ, ಅವೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ, ಖುಷಿಯಿಂದ ಮನಸ್ಸಲ್ಲೇ ಕುರ್ಚಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆಯ ಮನೋಭಾವ ಅವನನ್ನು ಬರ್ತೈತಿ. ಇಲ್ಲಂತಂದ್ರೆ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬರ್ತೈತಿ. ಅದು ಬಿಡೋದು ಮತ್ತು ಹಿಡೋದು ಅವನ ಕೈಯಾಗ. ಅದು ಏನು ಬೇಕಾದ ಅವ್ನು ಮಾಡಲಿ, ನಂದಿಟ್ಟು ಮಾತ್ರ ಹೇಳೋದಕ್ಕೈತಿ, ಹೇಳ್ತೀವಿ ಇಷ್ಟು. ಅವ ಬಿಟ್ಟು ಮಂಡ ಮನುಷ್ಯ, ಅವ ಒಂದಿಟ್ಟು ಬಿಟ್ಟು ಕೊಡ್ಲಿಕ್ಕಿಲ್ಲ. ಆದ್ರೆ ಮಂಡತನ ಬಿಡ್ಬೇಕತ್ರಾಗ ಹಠ ಬಿಡ್ಬೇಕು ಒಂದು ಸ್ವಲ್ಪ. ಅದನ್ನ ಬಿಟ್ಟರೆ ಮಾತ್ರ ಸಾಧ್ಯತೆ. ಮತ್ತು ಹಠನ ಸಾಧಿಸ್ತಾವಂತಂದ್ರೆ ಇನ್ನು ಯಾರೇನು ಮಾಡಕ್ಕೆ ಬರ್ತೀವಿ. ಜನರ ಕಡೆ ಅಭಿಪ್ರಾಯ ಆಗ್ಬೋದು, ಜನರ ಕಡೆಯೂ ಪರಿಣಾಮ ಆಕೈತಿ. ಒಂದೇಳೆ ಸರ್ಕಾರ ಬಿದ್ದು ಹೋಗ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರ ಬಿದ್ದು ಹೋಗ್ಬೋದು. ಅಧಿಕಾರ ಬಿಟ್ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಬಿದ್ದು ಹೋಗ್ಬೋದು. DK ಶಿವಕುಮಾರ್ ತೊರೆದು ಸೀಟ್ ಹಬ್ಸ್ಕೊಂಡು ಹೋಗ್ಬಿಟ್ಟಂತಂದ್ರೆ ಏನು ಮಾಡೋದು ಸಿದ್ದರಾಮಯ್ಯ? ಸರ್ಕಾರ ಬಿದ್ದು ಹೋಗ್ಬೋದು. ಬಿದ್ದು ಆದ ಬಳಿಕ ಮತ್ತೇನು ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ದಯವಿಟ್ಟು ಒಳ್ಳೆ ಸರ್ಕಾರ ಐತಿ, ನೀವೆಲ್ಲ ಗ್ಯಾರಂಟಿ ಚಲೋ ಕೊಟ್ಟಿದ್ದೀರಿ, ಮಂದಿಗೆಲ್ಲ ಸಹಕಾರ ಚಲೋ ಮಾಡಿದ್ದೀರಿ. ಇದೇ ಪ್ರಕಾರ ಇನ್ನೂ 2 ವರ್ಷ ಎಲ್ಲರೂ ಕೂಡಿ ಚಲೋ ಮಾಡ್ಕೊತೋಗ್ರಿ ಅಂತ ನಾನು ಕಾಂಗ್ರೆಸ್ ಹೈಕಮಾಂಡಿಗೆ ನಾವು ಸೂಚನೆ ಹೇಳೋದಂತಂದ್ರೆ, ಇವತ್ತಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ 2 ವರ್ಷ ಮಾಡಿದಾನು, 2 ವರ್ಷ 50-50 ಮಾತುಕತೆ ಆಗಿದಾವು ನಿಮ್ಮಲ್ಲೇ. ಆ ಮಾತುಕತೆ ಪ್ರಕಾರ ಇವತ್ತಿನ ದಿವಸ ಹೈಕಮಾಂಡ್ ಈ ಥರ ಪಾತ್ರ ವಹಿಸಿ ಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು. ಇದು ಜನರ ಅಭಿಪ್ರಾಯ ಇರ್ಬೋದು, ನಮ್ಮ ಅಭಿಪ್ರಾಯ ಇರ್ಬೋದು, ಜನರ ಮನುಷ್ಯನಾಗಿರ್ಬೋದು, ಎಲ್ಲರ ಮನುಷ್ಯನಾಗಿರ್ಬೋದು. ಮತ್ತು ಇದನ್ನು ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಚೆನ್ನಾಗಿ ಹೋಗ್ತೈತಿ, ನೀವು ಒಳ್ಳೆಯವ್ರು ಹಂಚ್ಕೊಂತೀರಿ, ಗ್ಯಾರಂಟಿಗಳು ಸಾಕಷ್ಟು ಕೊಟ್ಟಿದ್ದೀರಿ, ಇನ್ನೂ 2 ವರ್ಷ ಚೆನ್ನಾಗಿ ಆಡಳಿತ ಮಾಡಿರಿ ಅಂತಕ್ಕಂಥ ಅವ್ರಿಗೆ ಕೊಟ್ಟು ಆಡಳಿತ ಮಾಡಿರಿ ಅಂತಕ್ಕಂಥ ಅಭಿಪ್ರಾಯ ಇತ್ತು. DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು. ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಈ ಥರ ಒಳ್ಳೇದು ಹಂಚ್ಕೊಳಕ್ಕೆ ಅವನಿಗೊಂದು ಚಾನ್ಸ್ ಐತಿ. ಇಲ್ಲಾಂದ್ರೆ ಬೀಳ್ತೈತೆ. ಇಲ್ಲಾಂದ್ರೆ ಸರ್ಕಾರ ಬಿದ್ದು ಹೋಗ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.